ಒಂದು ಅನುಕೂಲವಾಗುವಂತೆ ಅವರಿಗೆ ನ್ಯಾಯ ಒದಗಿಸಿಕೊಡಬೇಕು ಅಂತ ಹೇಳಿ ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿ ಅನಿರ್ದಿಷ್ಟಾವಧಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡು ಕೂಡ 63 ದಿನಗಳಾದರೂ ಸಂಬಂಧಪಟ್ಟಂಥ ಶಾಸಕರಾಗಲಿ, ಜಿಲ್ಲಾಧಿಕಾರಿಗಳಾಗಲಿ, ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಇದುವರೆಗೂ ಈ ಒಂದು ಹೋರಾಟಕ್ಕೆ ಸ್ಪಂದಿಸದೇ ಇರುವುದು ಇಡೀ ತಾಲೂಕಿನ ಜನತೆಗೆ ಒಂದು ಅನ್ಯಾಯವನ್ನು ಎಸಗ್ತಾ ಇದ್ದಾರೆ. ಕೇವಲ ತಮ್ಮ ಹಿಂಬಾಲಕರಿಗೋಸ್ಕರ ಈ ಒಂದು ಅವರ ಲಾಭಕ್ಕಾಗಿ, ಅವರ ಸ್ವಾರ್ಥಕ್ಕಾಗಿ ದೂರದಲ್ಲಿರ್ತಕ್ಕಂಥ ಪ್ರಜಾಸೌಧವನ್ನು ನಿರ್ಮಾಣ ಮಾಡಿ ತಾಳಿಕೋಟೆ ತಾಲೂಕಿನ ಜನತೆಗೆ ಒಂದು ಅನ್ಯಾಯ ಆಗ್ತಾ ಇರೋದು ಇದು ತಾಳಿಕೋಟೆ ತಾಲೂಕಿನ ಜನತೆಗೆ ಅತೀವನವನ್ನು ತಂದಿದೆ. ಯಾಕಂದರೆ ಇವತ್ತು ಈ ನಮ್ಮ ಭಾಗದ ಶಾಸಕರಿಗೆ ಸುಮಾರು ಸಲ ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿ ಶಾಸಕರಿಗೂ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೂ, ಜಿಲ್ಲಾಧಿಕಾರಿಗಳಿಗೂ ಮೌಖಿಕ ಮತ್ತು ಲಿಖಿತ ರೂಪದಲ್ಲಿ ಮನವಿಯನ್ನು ಸಲ್ಲಿಸಿದರೂ ಕೂಡ ಇದುವರೆಗೂ ಈ ಒಂದು ಹೋರಾಟಕ್ಕೆ ಸ್ಪಂದಿಸದೇ ಇರುವುದು ಮೇಲ್ನೋಟಕ್ಕೆ ಈ ಒಂದು ಸ್ವಾರ್ಥದ ಏನು ಹಿಂಬಾಲಕರ ಒಂದು ಲಾಭಕ್ಕಾಗಿ, ಸ್ವಾರ್ಥಕ್ಕಾಗಿ ಏನು ದೂರದಲ್ಲಿರ್ತಕ್ಕಂಥ ಪ್ರಜಾಸೌಧವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ, ಅದರಲ್ಲಿ ಭವಿಷ್ಯ ಇದೆ, ಸಂಬಂಧಪಟ್ಟಂಥ ಶಾಸಕರ ಪಾಲು ಇದೆ ಅಂತಕ್ಕಂಥದ್ದು ಸಂಶಯವನ್ನು ಮೂಡ್ತಾ ಇದೆ. ಹಾಗಾಗಿ ಈ ತಾಳಿಕೋಟೆ ತಾಲೂಕಿನ ಜನ ತಮಗೆ ಅತಿ ಹೆಚ್ಚು ಅಂಕಗಳನ್ನು ಕೊಟ್ಟು ಗೆಲ್ಲಿಸಿದ್ದೀವಿ. ಇವತ್ತು ಐಷಾರಾಮಿ ತಾವು ಜೀವನ ಮಾಡ್ತಾ ಇದ್ದೀರಿ ಅಂತಂದರೆ, ಇವತ್ತು ಎ ಸಿ ಕಾರಲ್ಲಿ, ಎ ಸಿ ರೂಮಲ್ಲಿ ಕೂತು ತಾವು ಜೀವನ ಮಾಡ್ತಾ ಇದ್ದೀರಿ ಅಂತಂದರೆ ಇವತ್ತು ಈ ಮತದಾರರ ಕಾರಣ. ಇವತ್ತು ನಿಮ್ಮನ್ನು ಗೆಲ್ಲಿಸಿರ್ತಕ್ಕಂಥ ಮತದಾರರು ಬಿಸಿಲಲ್ಲಿ ಕೂತು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡ್ರೆ, ನೀವು ಒಂದು ಎ ಸಿ ಕಾರಲ್ಲಿ, ಎ ಸಿ ರೂಮಲ್ಲಿ ಕೂತು ಈ ಒಂದು ಹೋರಾಟದ ತಿರುವನ್ನು, ಈ ಹೋರಾಟದ ಹತ್ತಿಕ್ಕುವಂಥ ಕೆಲಸ ಮಾಡ್ತಾ ಇದ್ದೀರಿ. ಎಷ್ಟೇ ನೀವು ಹತ್ತಿಕ್ಕುವಂಥ ಕೆಲಸ ಮಾಡಿದರೂ ಕೂಡ 63 ದಿನಗಳ ಕಾಲ ಈ ಒಂದು ಹೋರಾಟವನ್ನು ಕೂಗ್ತಾ ಇಲ್ಲ. ಇನ್ನೂ ಹೆಚ್ಚಿನ ಹೋರಾಟವನ್ನು ಕೈಗೊಳ್ತಿದ್ದೇವೆ. ಇನ್ನೂ ಈ ಒಂದು ಹೋರಾಟ ಗಟ್ಟಿಯಾಗಿದೆ. ಎಲ್ಲಿವರೆಗೂ ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿಗೆ ಜಯ ಸಿಗುತ್ತೋ, ಎಲ್ಲಿವರೆಗೂ ತಾಳಿಕೋಟೆ ತಾಲೂಕಿನ ಜನತೆಗೆ ನ್ಯಾಯ ಒದಗುತ್ತೋ, ಎಲ್ಲಿವರೆಗೂ ತಾಳಿಕೋಟೆ ಪಟ್ಟಣದಲ್ಲಿ ಒಂದು ಪ್ರಜಾಸೌಧ ನಿರ್ಮಾಣವಾಗುತ್ತೋ, ಅಲ್ಲಿವರೆಗೂ ಈ ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿ ಈ ಒಂದು ಧರಣಿ ಸತ್ಯಾಗ್ರಹದಿಂದ ಹಿಂಜರಿಯಲ್ಲ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಹೋರಾಟವನ್ನು ಉದ್ದೇಶಿಸಿ ಮಾಂತೇಶಣ್ಣ ಮುರಳವರು ಮಾತಾಡಬೇಕಂತ ವಿನಂತಿಸಿಕೊಳ್ತೇನೆ. ಶಾಸಕರಿಗೆ ಇನ್ನೂ ಕೇಳಿಸ್ತಾ ಇಲ್ಲ. ನಮ್ಮೆಲ್ಲರ ಒಂದು ಹೋರಾಟ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಡಿಬೇಕು ಅನ್ನುವಂಥ ನಿರೀಕ್ಷೆ ಇದೆಯೇನೋ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಶಾಸಕರಿಗೆ ಇಲ್ಲಿಯ ಮತದಾರರ ಒಂದು ಮತದ ಋಣವನ್ನು ತೀರಿಸುವಂಥ ಕೆಲಸ ಅವರು ಮಾಡಬೇಕಾಗಿದೆ. ಯಾಕೋ ಅವರು ಮನಸ್ಸು ಮಾಡ್ತಾ ಇಲ್ಲ. ನಾವು ಎಷ್ಟೋ ಸಲ ಶಾಸಕರಿಗೆ ಖುದ್ದು ಭೇಟಿಯಾಗಿ ಕೆಲವೊಬ್ಬರು ಹೇಳಿದ್ದಾರೆ ಮತ್ತು ಲಿಖಿತ ರೂಪದಲ್ಲಿ ಕೊಟ್ಟಿದ್ದಾರೆ. ಆದರೂ ನಮ್ಮ ಶಾಸಕರೇ ಇದನ್ನು ಪರಿಗಣಿಸಿ ಈ ಹೋರಾಟಕ್ಕೆ ಒಂದು ಅಂತ್ಯವನ್ನು ಕಾಣಬೇಕು. ಪ್ರಜಾಸೌಧವನ್ನು ಎಲ್ಲರಿಗೂ ಒಂದು ಸಮೀಪ ಆಗುವ, ನಿಲುಕುವ ಹಾಗೆ, ಅವರು ಬಂದು ಹೋಗುವ ಹಾಗೆ, ಹೇಗೆ ಪುರಸಭೆ ಇದೆ ಹಾಗೆ ನಮ್ಮ KEB ಇದೆ, ಯಾವ ಒಂದು ಸ್ಥಳದಲ್ಲಿ ತಾವು ಮಾಡಿದರೂ ಕೂಡ ಯೋಗ್ಯ ಅನಿಸ್ತದೆ ನಮ್ಮ ಹೋರಾಟ ಸಮಿತಿಗೆ. ಆ ರೀತಿ ತಾವು ಬಂದು ಈ ಹೋರಾಟಗಾರರಿಗೆ ಒಂದು ಬೆಂಬಲವನ್ನು ನೀಡಿ ಇದಕ್ಕೆ ಒಂದು ಅಂತ್ಯವನ್ನು ಆಡಬೇಕು ಅಂತ ನಾನು ಮತ್ತೊಮ್ಮೆ ಈ ಹೋರಾಟ ಸಮಿತಿ ವತಿಯಿಂದ, ನನ್ನ ವತಿಯಿಂದ ಕಳಕಳಿಯಿಂದ ನಾನು ಶಾಸಕರಿಗೆ ಕೇಳ್ಕೊಳ್ತೀನಿ. ಯಾಕಂದರೆ ಈಗ ಸುಮಾರು ದಿನಗಳು 2 ತಿಂಗಳು ಗತಿಸೋದು, ಶಾಸಕರು 2 ತಿಂಗಳು ಗತಿಸಿದರೂ ಕೂಡ ಒಂದು ಸ್ವಲ್ಪನೂ ಮನಸ್ಸು ಮಾಡದೆ ಈ ಕಡೆ ಬರ್ತಾ ಇಲ್ಲ. ಭಾಳ ನೋವಿನ ಸಂಗತಿ. ಯಾಕಂದರೆ ಈ ಥರದ ಶಾಸಕರು ಅಪರೂಪ ಸಿಗೋದು. ಎಲ್ಲ ಕಡೆ ಶಾಸಕರು ಹೆಂಗಿರ್ತಾರಪ್ಪ ಅಂದ್ರೆ ಜನಪರ ಶಾಸಕರು ಇರ್ತಾರೆ. ಜನರ ಒಂದು ಏನು ಕೆಲಸ ಕಾರ್ಯಗಳು ಮಾಡ್ತಾರ ಅದಕ್ಕೆ ಸ್ಪಂದನೆ ಮಾಡ್ತಾರೆ. ಬೇರೆ ಕಡೆ ಇಲ್ಲೇ ಸಿಂದಗಿ ಶಾಸಕರು ಭಾಳ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ತಾವೇ ಖುದ್ದಾಗಿ ಈಗ ಕೂಡ್ರಿ ಅಂದ್ರೆ ಕೂಡ್ತಾರೆ, ಜನರ ಮಧ್ಯದಲ್ಲಿ ಕೂಡ್ರಿ ಅಂದ್ರೆ ಸಹಿತ ಕೂಡೋದಿಲ್ಲ. ಯಾಕಪ್ಪ ಅಂದರೆ ಜನರು ಮುಖ್ಯಪ್ಪ, ಜನರಿಂದ ನಾನು ಆರಿಸಿ ಬಂದೀನಿ, ಅವ್ರಿಗೆ ಗೌರವ ಕೊಡ್ಬೇಕು ಅನ್ನೋದು ಆ ಒಂದು ಶಾಸಕರಾದವರಲ್ಲಿ ಒಂದು ಜವಾಬ್ದಾರಿತನ ಇರ್ತದೆ. ಹೀಗಾಗಿ ನಮ್ಮ ಈ ಧರಣಿ ಸತ್ಯಾಗ್ರಹಕ್ಕೆ ನಮ್ಮ ಶಾಸಕರು ಅಪ್ಪಾಜಿ ನಾಡಗೌಡರು ಬರದೇ ಇರುವುದು ನಮ್ಗೆ ಭಾಳ ನೋವಿನ ಸಂಗತಿಯಾಗಿದೆ. ಹೀಗಾಗಿ ಆ ಶಾಸಕರಿಗೆ ಸಂಬಂಧಪಟ್ಟ ಎಲ್ಲ ಹಿರಿಯರಾಗಲಿ,
ಎಲ್ಲ ನಮ್ಮ ಕಾಂಗ್ರೆಸ್ಸಿನ ಮುಖಂಡರು ಮತ್ತು ತಾಳಿಕೋಟೆಯ ಬಂಧುಗಳು ಶಾಸಕರಿಗೆ ಒಂದು ಮನವೊಲಿಸಿ ಈ ಧರಣಿ ಸತ್ಯಾಗ್ರಹಕ್ಕೆ ಆಗಮಿಸಿ ಆದಷ್ಟು ಬೇಗನೆ ಇದಕ್ಕೆ ಒಂದು ನಮಗೆ ಜಯ ಸಿಗುವ ಹಾಗೆ ಈ ಧರಣಿ ಸತ್ಯಾಗ್ರಹವನ್ನು ಮುಂದುವರಿಸಬೇಡ್ರಪ್ಪ, ನಾನು ಯಾವ ರೀತಿಯಾದರೂ ಮಾಡಿ ನಿಮಗೆ ಅದನ್ನು ನಾನು ಮಾಡಿಕೊಡ್ತೀನಿ ಅಂತ ಭರವಸೆಯ ಮಾತನ್ನು ನಮ್ಮ ಶಾಸಕರು ಬಂದು ಹೇಳಬೇಕಂತ ನಾನು ಮತ್ತೊಮ್ಮೆ ಈ ವೇದಿಕೆಯ ಪರವಾಗಿ ನನ್ನ ವೈಯಕ್ತಿಕವಾಗಿ ಕೇಳಿಕೊಂಡು ನಾನು ಅವ್ರ ಮಾತು ವಿವರ ಮಾಡುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಸಾರಿದ ಕರುಣಾಮೂರ್ತಿ ಭಗವಾನ್ ಬುದ್ಧ ಬಸವ ಅಂಬೇಡ್ಕರ್ ಅವರನ್ನ ನನ್ನ ಮನದಾಳದಲ್ಲಿ ಸ್ಮರಿಸುತ್ತಾ ಐತಿಹಾಸಿಕ ನಗರ ತಾಳಿಕೋಟೆ ಅಂತ ಮಹಾನ್ ಪುಣ್ಯ ಕ್ಷೇತ್ರದಲ್ಲಿ ನಡೆದಾಡಿದ ದೇವರೆಂದೇ ಹೆಸರುವಾಸಿಯಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಲಿಂಗೈಕ್ಯ ವಿರಕ್ತ ಮಹಾಸ್ವಾಮಿಗಳ ಪಾದಾರ್ಪಣೆಗೆ ಪಡಮಾಡುತ್ತಾ ಇವತ್ತಿನ ದಿವಸ ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿ ಹಮ್ಮಿಕೊಂಡಿರ್ತಕ್ಕಂಥ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಈಗಾಗಲೇ ಮೈಲೇಶ್ವರ ಗ್ರಾಮದಲ್ಲಿ ನಿಗದಿಪಡಿಸಿರುವ ಪ್ರಜಾಸೌಧದ ಸ್ಥಳವನ್ನು ಸೂಕ್ತವಿಲ್ಲದ ಕಾರಣ ಅದನ್ನು ರದ್ದುಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ತಾಳಿಕೋಟೆ ಪಟ್ಟಣದಲ್ಲಿ ಪ್ರಜಾಸೌಧ ಕಟ್ಟಡವನ್ನು ನಿರ್ಮಿಸಬೇಕೆಂದು ಒತ್ತಾಯಿಸಿ ಸತತ 63 ದಿನಗಳ ಕಾಲ ಈ ಒಂದು ಹೋರಾಟವನ್ನು ಮುಂದುವರಿಸ್ತಾ ಇದೆ. ಈ ಒಂದು ಹೋರಾಟದ ಉದ್ದೇಶ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ತಾಳಿಕೋಟೆ ಪಟ್ಟಣದಲ್ಲಿ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಪ್ರಜೆಗಳ ಮಧ್ಯದಲ್ಲಿ ನಿರ್ಮಾಣವಾಗಬೇಕಾಗಿರ್ತಕ್ಕಂಥ ಒಂದು ಪ್ರಜಾಸೌಧವನ್ನು ಕೆಲವು ಸಂಬಂಧಪಟ್ಟಂಥ ಅಧಿಕಾರಿಗಳ ನಿರ್ಲಕ್ಷ್ಯತನ ಬೇಜವಾಬ್ದಾರಿತನದಿಂದ ತಾಳಿಕೋಟೆ ಪಟ್ಟಣದಿಂದ ಸುಮಾರು 4 ರಿಂದ 5 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಮೈಲೇಶ್ವರ ಗ್ರಾಮದ ಹತ್ತಿರವಿರುವ ಸ್ಥಳವನ್ನು ಆಯ್ಕೆ ಮಾಡಿದ್ದು ಆ ಒಂದು ಪ್ರಜಾಸೌಧದ ಕಟ್ಟಡದ ಸ್ಥಳವನ್ನು ಸೂಕ್ತವಲ್ಲದ ಕಾರಣ ತಾಳಿಕೋಟೆ ಪಟ್ಟಣದಲ್ಲಿಯೇ ಒಂದು ಪ್ರಜಾಸೌಧವನ್ನು ನಿರ್ಮಾಣ ಮಾಡಬೇಕು. ತಾಳಿಕೋಟೆ ತಾಲೂಕಿಗೆ ಪ್ರಜಾಸೌಧ ತುಂಬಾ ಅವಶ್ಯಕತೆ ಇದೆ, ಆದರೆ ದೂರದಲ್ಲಿರ್ತಕ್ಕಂಥ ಪ್ರಜಾಸೌಧ ನಮಗೆ ಅವಶ್ಯಕತೆ ಇಲ್ಲ. ದೂರದಲ್ಲಿರ್ತಕ್ಕಂಥ ಪ್ರಜಾಸೌಧ ನಿರ್ಮಾಣವಾದರೆ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಿಗೆ, ವೃದ್ಧರಿಗೆ, ಅಂಗವಿಕಲರಿಗೆ, ಮಹಿಳೆಯರಿಗೆ, ವಿದ್ಯಾರ್ಥಿನಿಯರಿಗೆ ಅನಾನುಕೂಲವಾಗುವ ಒಂದು ನಿಟ್ಟಿನಲ್ಲಿ ದೂರದಲ್ಲಿರ್ತಕ್ಕಂಥ ಒಂದು ಪ್ರಜಾಸೌಧದಲ್ಲಿ ಯಾವ ಮನೆಗಳು ಕೂಡ ನಿರ್ಮಾಣವಾಗಿರೋದಿಲ್ಲ. ನಿರ್ಜನ ಪ್ರದೇಶದ ಇರೋದರಿಂದ ಅಭಿವೃದ್ಧಿಯ ನಗರ ಪ್ರದೇಶವಲ್ಲದ ಯಾವ ಬಸ್ಸಿನ ವ್ಯವಸ್ಥೆ ಕೂಡ ಇಲ್ಲ. ಹಾಗಾಗಿ ಅಲ್ಲಿ ಪ್ರಜಾಸೌಧ ಕಟ್ಟಡ ನಿರ್ಮಾಣವಾದರೆ ಮಹಿಳೆಯರಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಒಂದು ಭದ್ರತೆಯಾದಂತಹ ಒಂದು ಸೂಕ್ತವಾದಂತಹ ಸ್ಥಳವಲ್ಲ. ತಾಳಿಕೋಟೆ ಪಟ್ಟಣದಲ್ಲಿ ಒಂದು ಪ್ರಜಾಸೌಧವನ್ನು ನಿರ್ಮಾಣ ಮಾಡಬೇಕು. ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿ ವತಿಯಿಂದ ಹಮ್ಮಿಕೊಂಡಿರುವಂತಹ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹದ ವೇದಿಕೆ ಮೇಲೆ ಆಸೀನರಾಗಿರುವಂಥ ಹಿರಿಯರಾದ ಮುಖಂಡರಾದ ಮುತ್ತಪ್ಪಣ್ಣ ಕಂಬ್ಲಪುರ್ ಅವರೇ, ಸುರೇಶ್ ಹಜೇರಿ ಅವರೇ, ಹಾಗೂ ಇಲ್ಲಿ ಪಾಲ್ಗೊಂಡಿರುವಂಥ ಯಾವತ್ತೂ ಹೋರಾಟ ಸಮಿತಿಯ ಸರ್ವ ಸದಸ್ಯರೇ, ಹಾಗೂ ಇವತ್ತಿನ ಈ ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿರುವಂತಹ ತಾಳಿಕೋಟೆಯ ಹಾಗೂ ಸುತ್ತಮುತ್ತಲಿನ ನಾಗರಿಕ ಬಂಧುಗಳಿಗೆ ನನ್ನ ಅನಂತ ಶರಣಾರ್ಥಿಗಳು. ಈಗಾಗಲೇ ಹೋರಾಟದ ಸ್ವರೂಪವನ್ನು, ಹೋರಾಟದ ಉದ್ದೇಶವನ್ನು ನಮ್ಮ ಮಹೇಶ್ ಹೇಳಿದ್ದಾರೆ. ಮಹೇಶ್ ಅವರು ದಿನನಿತ್ಯನೂ ಎಲ್ಲಿ ಹೋಗದೆ ಇಲ್ಲೇ ಈ ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡು ಅನೇಕ ಜನ ಮಹೇಶರ ಆದಿಯಾಗಿ ಎಲ್ಲರೂ ಬೆಳಗ್ಗೆಯಿಂದ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಈ ಧರಣಿ ಸತ್ಯಾಗ್ರಹದಲ್ಲಿ ತಮ್ಮ ಮನೆಯ ಕೆಲಸಗಳನ್ನು ಬದಿಗಿಟ್ಟು, ತಮ್ಮ ಬಂಧು ಬಳಗದ ಎಲ್ಲ ಕಾರ್ಯಕ್ರಮಗಳನ್ನು ಬದಿಗಿಟ್ಟು ಈ ಒಂದು ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡು ಅವರು ಇದಕ್ಕೆ ಒಂದು ವಿಶೇಷ ಪ್ರಯತ್ನ ಕೊಟ್ಟಿದ್ದಾರೆ. ಮೊಟ್ಟ ಮೊದಲನೇದಾಗಿ ನಾನು ಈ ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಹಿರಿಯರಿಗೆ ಇಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ಧರಣಿ ಸತ್ಯಾಗ್ರಹದಲ್ಲಿ ಬೆಳಗ್ಗೆ 10 ರಿಂದ ಸಂಜೆ 5ರೊಳಗೆ ಕುಳಿತುಕೊಂಡಂಥ ಎಲ್ಲ ಮಹನೀಯರಿಗೂ ಕೂಡ ನಾನು ಅನಂತ ಶರಣಾರ್ಥಿಗಳನ್ನು ಸಲ್ಲಿಸುತ್ತೇನೆ. हमारे इस चैनल को ज़्यादा से ज़्यादा सब्सक्राइब करें, लाइक करें और सब लोगों के साथ शेयर करें. थैंक यू.